ನೀವು ಕಿವಿಯಲ್ಲಿ ಹೂ ಇಟ್ಕೊಂಡು ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದಿರಿ, 23ರಲ್ಲಿ ಯಾಮಾರಿಸಿದಿರಿ. ಈಗ ಸ್ಟೇಟ್ ಡಿಪಾರ್ಟ್ಮೆಂಟು ದಿವಾಳಿ ಆಗಿದೆ. ಅವರು ದಿನನಿತ್ಯ ಒಂದು ಹೇಳ್ಕೊಂಡು ತಿರುಗ್ತಾರೆ. ಇವತ್ತು ನಾನು ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಮ್ಮ ಗ್ಯಾರಂಟಿಯಿಂದ ಇವತ್ತು ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗೋಗಿದೆ, ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತೇಳಿ. ಯಾಕೆ ಹೊರಿಸೋದಿಲ್ಲ ಅನ್ನೋಂಥ ಪೂರ್ಣ ವಿಶ್ವಾಸ ನನಗಿದೆ. ತಾವು ನೋಡಿದ್ದೀರಿ, ಇವತ್ತು 1,00,000 ರೂಪಾಯಿವರೆಗೂ ಕೂಡ ಯಾರಿಗೆ ಸಂಬಳ ಬರ್ತದೆ ಅಂಥವ್ರಿಗೂ ಕೂಡ ಸಂಪೂರ್ಣ ಇನ್ಕಮ್ ಟ್ಯಾಕ್ಸ್ ರದ್ದನ್ನು ಮಾಡಿದ್ದಾರೆ. ಅಂಥ ಪ್ರಧಾನಮಂತ್ರಿಗಳು, ಅಂಥ ಸರ್ಕಾರ ಬೀದಿ ಬದಿ ವ್ಯಾಪಾರಸ್ಥರ ಹತ್ರ ಟ್ಯಾಕ್ಸನ್ನು ವಸೂಲು ಮಾಡುವಂಥ ಕೆಲಸ ಮಾಡೋದಿಲ್ಲ ಅಂತೇಳಿ ನನಗೆ ತುಂಬ ವಿಶ್ವಾಸ ಇದೆ. ಬಟ್ ಇಲ್ಲಿ ನಮ್ಮ ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಸುಮಾರು ಮೋರ್ ದೆನ್ 5,000 ಈಗ ಸ್ಟೇಟ್ ಡಿಪಾರ್ಟ್ಮೆಂಟು ದಿವಾಳಿ ಆಗಿದೆ. ಅವರು ದಿನನಿತ್ಯ ಒಂದು ಹೇಳ್ಕೊಂಡು ತಿರುಗ್ತಾರೆ. ಇವತ್ತು ನಾನು ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಮ್ಮ ಗ್ಯಾರಂಟಿಯಿಂದ ಇವತ್ತು ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗೋಗಿದೆ, ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತೇಳಿ. ಯಾಕೆ ಜಾಸ್ತಿ ಆಗಿದೆ ಅಂತೇಳಿ ನಿಮ್ಮ ಫೈನಾನ್ಸ್ ಕಮಿಟಿಯೇ ಒಂದು ಸಮಿತಿಯನ್ನು ಮಾಡಿ ಅಧ್ಯಯನ ಮಾಡಿಸಿ ನೀವು ತರಿಸ್ಕೊಳ್ಳಿ. ನೀವು ಕೊಡೋ ಕೇವಲ 2,000ದಿಂದ ವಹಿವಾಟು ಇದು ಪರ್ ಕ್ಯಾಪಿಟ ಹೆಚ್ಚಾಗುತ್ತಾ? 2,20,000ಕ್ಕೆ ಹೋಗಿದೆ. ನೀವು ಕೊಡೋದು ಎಷ್ಟು ವರ್ಷಕ್ಕೆ? 24,000. ಮತ್ತು 2.25 ಲಕ್ಷ ಹೆಂಗೆ ಬಂತು ಅವರಿಗೆ? ನೀವು ಕಿವಿಯಲ್ಲಿ ಹೂ ಇಟ್ಕೊಂಡು ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದಿರಿ, 23ರಲ್ಲಿ ಯಾಮಾರಿಸಿದಿರಿ. ಮತ್ತೆ ಮೂರ್ಖರನ್ನ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಜನರಿಗೆ ಅರಿವಾಗ್ಬಿಟ್ಟಿದೆ ಈಗಾಗಲೇ. ಕಾಂಗ್ರೆಸ್ ಸರ್ಕಾರದಿಂದ ಒಂದು ಕಡೆ 2,000 ಕೊಟ್ಟು ಇನ್ನೊಂದು ಕೈಯಿಂದ 10,000ವರೆಗೂ ಕೂಡ ಎಲ್ಲ ಟ್ಯಾಕ್ಸುಗಳು, 2 ಟ್ಯಾಕ್ಸ್ ಇದೆ. ಒಂದು ಗೌರ್ಮೆಂಟ್ ಟ್ಯಾಕ್ಸು, ಒಂದು ಪ್ರೈವೇಟ್ ಟ್ಯಾಕ್ಸ್. ಪ್ರೈವೇಟ್ ಟ್ಯಾಕ್ಸ್ ಅಂದರೆ ಅದು MLA ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, CM ಆಫೀಸ್ವರೆಗೂ ಇರ್ಬೋದು. ಅದು ಯಾವ ರೀತಿ 2 ಟ್ಯಾಕ್ಸ್. ಅದು ಪ್ರೈವೇಟ್ ಟ್ಯಾಕ್ಸ್ ಯಾವ ತರ ಮಾಡ್ತಾರೆ? ಅದೇ ರೀ, ಕರಪ್ಷನ್ ಟ್ಯಾಕ್ಸು, ಭ್ರಷ್ಟಾಚಾರದ ತೆರಿಗೆ. ಒಂದು ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂತ ಒಂದು ಟ್ಯಾಕ್ಸು ಮತ್ತು ಫೀಸ್ ಏನಿರುತ್ತೆ ಅದನ್ನು ಮಾಡ್ತಾರೆ. ಎರಡನೇದು ಅಂಡರ್ ದ ಟೇಬಲ್. ನಾನು ನೋಡ್ತೀನಿ GST ಇದು ಟ್ಯಾಕ್ಸೇಷನ್ ಇದರಲ್ಲಿ ನಿಜವಾಗ್ಲೂ ಕೂಡ ಕಳಿಸಿದಾರಾ ಇಲ್ವಾ ಅಂತೇಳಿ ನಾನು ಲೋಕಸಭೆಯಲ್ಲಿ ಕೂಡ ಪ್ರಶ್ನೆ ಮಾಡಿದ್ದೀನಿ. ಆ ಪ್ರಶ್ನೆ ಕೂಡ ಇವತ್ತು ಇತ್ತು. ಲೋಕಸಭೆಯನ್ನು, ರಾಜ್ಯಸಭೆಯನ್ನು ತಾವು ನೋಡಿದ್ದೀರಲ್ಲ, ವಿರೋಧ ಪಕ್ಷದ ನಾಯಕರು, ಎಲ್ಲ ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅದರಲ್ಲಿ ಕೂಡ ನಂಬಿಕೆ ಇಲ್ಲ. ವಿನಾಕಾರಣ 3 ದಿವಸಗಳು, ಇವತ್ತಿಗೆ 3 ದಿನಗಳನ್ನು ಕಲಾಪವನ್ನು ಹಾಳು ಮಾಡಿದ್ದಾರೆ. 140 ಕೋಟಿ ಭಾರತೀಯರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಸದನ ಮತ್ತೆ ಪ್ರಾರಂಭ ಆದಾಗ ಖಂಡಿತವಾಗಿಯೂ ಕೂಡ ಈ ಬಗ್ಗೆ ನಾನು ಸ್ಪಷ್ಟನೆಯನ್ನು ನಮ್ಮ ಆರ್ಥಿಕ ಇಲಾಖೆಯಲ್ಲಿ, ನಾನು ಆರ್ಥಿಕ ಇಲಾಖೆಯ ಪಾರ್ಲಿಮೆಂಟ್ ಸಮಿತಿಯ ಸದಸ್ಯನೂ ಹೌದು. ಹಾಗಾಗಿ ನಾನು ಅಲ್ಲಿ ಕೂಡ ನಾನು ಚರ್ಚೆ ಮಾಡಿ ಯಾವುದೇ ರೀತಿಯಲ್ಲಿ ಈ ದೇಶದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗದಂತೆ ಮಾನ್ಯ ಪ್ರಧಾನಿಗಳು ಖಂಡಿತವಾಗಿಯೂ ಕೂಡ ಅದನ್ನು ಲಕ್ಷ್ಯ ಕೊಡ್ತಾರೆ. ಅವರಿಗೆ ವಿಶೇಷವಾಗಿ ಸ್ವನಿಧಿ ಅನ್ನೋ ಕಾರ್ಯಕ್ರಮವನ್ನು ಕೂಡ ಮಾನ್ಯ ಪ್ರಧಾನಿಗಳೇ ಡಿಸೈನ್ ಮಾಡಿ ಉಚಿತವಾಗಿ